ಎಲ್ಲರೂ ಇಲ್ಲಿ ಬೇರೆ ಬೇರೆ ಸಂಘಟನೆಗಳು, ಬೇರೆ ಬೇರೆ ಪಕ್ಷದವರೆಲ್ಲ, ಸಮಾನ ಮನಸ್ಕರು, ಗಣ್ಯ ವ್ಯಕ್ತಿಗಳೆಲ್ಲ ಸೇರಿಕೊಂಡು ಇವತ್ತು ಇಲ್ಲಿ ಡೆಲ್ಲಿಯಲ್ಲಿ ಏನು ಪಾರ್ಲಿಮೆಂಟ್ ಮಾರ್ಚ್ ನಡೀತಾ ಇದೆ, ಆ ಮಾರ್ಚ್ನ ಸಪೋರ್ಟ್ ಮಾಡೋದಕ್ಕೆ ನಾವಿಲ್ಲಿ ಹೋರಾಟ ಮುಂದುವರಿಸಿದ್ದೀವಿ. ನಿನ್ನೆ ಇದು ಹೋರಾಟ ಫ್ರೀಡಮ್ ಪಾರ್ಕ್ನಲ್ಲಿ ಎಲ್ಲ ಸಮಾನ ಮನಸ್ಕ ಸಂಘಟನೆಗಳು ಎಲ್ಲರೂ ಸೇರಿಕೊಂಡು ನಾವು ಆರಂಭಿಸಿದ್ವಿ. ಇವತ್ತು 2ನೇ ದಿನ ಮುಂದುವರಿಸ್ತಾ ಇದ್ದೀವಿ. ಇವತ್ತಲ್ಲಿ ಡೆಲ್ಲಿಲಿ ಈಗಾಗಲೇ ನಡೀತಾ ಇದೆ. ಏನು ನಡೀತಾ ಇದೆ ಅಂದರೆ, ಪ್ರೊಟೆಸ್ಟರ್ಸ್ಗಳನ್ನು, ದೇಶದ ಮುಗ್ಧ ಜನರನ್ನು, ದೇಶದಲ್ಲಿ ಒಂದು ಅಭಿವೃದ್ಧಿ ಆಗಬೇಕು, ಬದಲಾವಣೆ ಆಗಬೇಕು ಅಂತ ಬಯಸ್ತಾ ಇರುವಂತಹ ಮುಗ್ಧ ಜನರನ್ನು ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ಇವತ್ತು ಅಲ್ಲಿ ಪಾರ್ಲಿಮೆಂಟ್ ಸೆಷನ್ನು ಆರಂಭ ಆಗ್ತಾ ಇದೆ. ಪಾರ್ಲಿಮೆಂಟ್ ಸೆಷನಲ್ಲಿ ಇವರು ಏನು 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 ಚರ್ಚೆಗಳು ಮಾಡ್ತಾರೆ ಅಂತ ನಮಗೆ ಬೇಕು. ಇವಾಗ ಪಾರ್ಲಿಮೆಂಟ್ ನೀವು ಮಾಡ್ತಿರಲ್ವಾ, ಒಳಗಡೆ ಕೂತ್ಕೊಂಡು ಏನು ಚರ್ಚೆ ಮಾಡ್ತೀರಾ? ನಿಮ್ಮನ್ನು ನಾವು ಆಯ್ಕೆ ಮಾಡಿ ಕಳಿಸಿರೋದು ಏನಕ್ಕೆ? ಇದು ನಮ್ಮ ಪ್ರಶ್ನೆ. ಏನು ಮಾಡೋದಕ್ಕೆ ನಿಮ್ಮನ್ನು ಕಳಿಸಿರೋದು? ಜನರಿಗೆ, ವಿದ್ಯಾರ್ಥಿಗಳಿಗೆ ದೇಶದ ಭವಿಷ್ಯವನ್ನು ಸುರಕ್ಷತೆ ಮಾಡೋದಕ್ಕೆ ನೀವು ಅಲ್ಲಿ ಶಾಸನ ರೂಪಿಸ್ಬಿಟ್ಟು ಅದನ್ನು ಸರಿಯಾದ ರೀತಿಯಲ್ಲಿ ಜಾರಿಗೊಳಿಸಬೇಕು ಅಂತ ನಾವು ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿರುವಂಥದ್ದು. ಆದರೆ ನೀವು ಮಾಡ್ತಾ ಇರೋದೇನು ಸ್ವಾಮಿ? ಪಾರ್ಲಿಮೆಂಟ್ ಸೆಷನ್ ಶುರು ಆಗ್ತಾ ಇದೆ ಅಂದಾಗ ಇವ್ರನ್ನ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರೋರನ್ನ ನೀವು ಲಾಠಿ ಚಾರ್ಜ್ ಮಾಡ್ತಾ ಇದ್ದೀರಾ? ದೇಶದ ಭವಿಷ್ಯವನ್ನು ಉಳಿಸಬೇಕು ಅಂತ, ವಿದ್ಯಾರ್ಥಿಗಳ ಭವಿಷ್ಯವನ್ನು ಉಳಿಸಬೇಕು ಅಂತ ಏನು ಸೋನಂ ವಾಂಗ್ಚುಕ್ ಅವರು ಶಿಕ್ಷಣ ತಜ್ಞರು ಮತ್ತು ಹೋರಾಟಗಾರರು ಅವರು ಬಂದು ಈ CJP ಅನ್ನುವಂತಹ ಒಂದು ಮೂವ್ಮೆಂಟ್ ಏನಿದೆ, ವಿದ್ಯಾರ್ಥಿಗಳ ಮೂವ್ಮೆಂಟು, ಅದನ್ನ ಸಪೋರ್ಟ್ ಮಾಡಿ ಅವರು ಉಪವಾಸ ಕೂತಿದ್ದಾರೆ. 21 ದಿನ ಅವರು ಉಪವಾಸ ಕೂತ್ಕೊಂಡು ಇಲ್ಲಿ ಬದಲಾವಣೆ ಆಗಬೇಕು ಅಂತ ಕೂತಿದ್ದಾರೆ. ನೀವು ಅಂಥವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತೀರಲ್ಲ, ಅಂಥವ್ರನ್ನ ಯಾವುದೇ ರೀತಿಯ ಒಂದು ಕಾನೂನು ಮೀರಿ ಬಂಧನ ಮಾಡಿಬಿಟ್ಟು ಅವ್ರನ್ನ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಯಾವುದೋ ಹಾಸ್ಪಿಟ್ಲಲ್ಲಿ ಒಳಗಡೆ ಏನು ನಡೀತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರ ಹೆಂಡತಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಇಲ್ಲಿ ಏನೇನೋ ನಡೀತಾ ಇದೆ, ನನಗೆ ಇಲ್ಲಿ ಇವ್ರ ಮೇಲೆ ನಂಬಿಕೆ ಇಲ್ಲ, ಇಲ್ಲಿಂದ ಬದಲಾವಣೆ ಮಾಡಬೇಕು ಹಾಸ್ಪಿಟ್ಲ್ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ಮೇಲೆ ಎಂಥ ಒಂದು ವಿಶ್ವಾಸ ಎಲ್ಲ ಜನ ಕಳ್ಕೊಂಡ್ಬಿಟ್ಟಿದ್ದಾರೆ, ಸಂಪೂರ್ಣವಾಗಿ ಕಳ್ಕೊಂಡ್ಬಿಟ್ಟಿದ್ದಾರೆ. ತುಂಬಾ ಒಂದು ಸರಳವಾದ ರೀತಿ ನಾನು ಹೇಳ್ತೀನಿ. ವಿಶ್ವಗುರು ಮಾಡಬೇಕು ಅಂತ ಹೊರಟಿದ್ರಲ್ಲ ಸ್ವಾಮಿ, ವಿಶ್ವಗುರು ಮೋದಿಯಿಂದ ಸಾಧ್ಯ ಆಗುತ್ತಾ? ವಿಶ್ವಗುರು ಆಗುವ ಸಮಯದಲ್ಲಿ ಮೋದಿ ಜೀವಂತ ಇರಲ್ಲ, ಅವ್ರ ಏಜ್ ಆಗಿರುತ್ತೆ. ವಿಶ್ವಗುರು ಮಾಡಬೇಕಾಗಿರೋರು ಯಾರು? ಇದೇ ಯುವಕರು, ಇವಾಗಿನ ವಿದ್ಯಾರ್ಥಿಗಳು, ಅವರು ವಿಶ್ವಗುರು ಮಾಡಬೇಕಾಗಿರೋದು. ಅಂತವರ ಭವಿಷ್ಯವನ್ನೇ ನೀವು ಇವಾಗ ಹಾಳು ಮಾಡ್ತಾ ಇದ್ದೀರಲ್ಲ, ನಾಶ ಮಾಡ್ತಾ ಇದ್ದೀರಲ್ಲ. ನಿಮಗೆ ಒಂದು ಎಕ್ಸಾಮು, ಕನಿಷ್ಠ ಪಕ್ಷ ಒಂದು ಪರೀಕ್ಷೆಯನ್ನ ನಿಮಗೆ ಒಂದು ಸರಿಯಾದ ರೀತಿಯಲ್ಲಿ ಜಾರಿ ಮಾಡಕ್ಕೆ ನಿಮ್ಗೆ ಆಗಲ್ಲ ಅಂದ್ರೆ ನೀವು ಎಂತ ವಿಶ್ವಗುರು ಮಾಡ್ತೀರ್ರಿ? ಇದು ನಮ್ಮ ಪ್ರಶ್ನೆ. ದೇಶವನ್ನ ವಿಶ್ವಗುರು ಮಾಡಕ್ ಹೊರಟಿಲ್ಲ ನೀವು ಬೇರೆ ಯಾವುದೋ ಮಾಡಕ್ ಹೊರಟಿದ್ದೀರಾ. ಜನರಿಗೆ ಮಾತ್ರ ವಿಶ್ವಗುರು ಮಾಡ್ತೀವಿ ಅಂತ ಮರಳು ಮಾಡ್ತಾ ಇದ್ದೀರಾ. ನಿಮ್ಗೆ ನಿಜವಾಗ್ಲೂ ವಿಶ್ವಗುರು ಮಾಡಬೇಕು ಅಂತ ಇದ್ದಿದ್ರೆ ಇಲ್ಲಿರುವಂತಹ ವಿದ್ಯಾರ್ಥಿಗಳ ಭವಿಷ್ಯವನ್ನ ನೀವು ಮೊದಲು ಕನ್ಸಿಡರ್ ಮಾಡ್ತಾ ಇದ್ರಿ, ಪರಿಗಣಿಸ್ತಾ ಇದ್ರಿ. ಈಗಲೂ ಸಮಯ ಮಿಂಚಿಲ್ಲ. ನೀವು ಆ ಒಬ್ಬ ಅಧ್ಯಕ್ಷ ಅನ್ಫಿಟ್ಟು ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರನ್ನ ನೀವು ತೊಲಗಿಸಲಿಲ್ಲ ಅಂದ್ರೆ, ಮೋದಿ ಅವರೇ 2029ರಲ್ಲಿ ಜನನೇ ನಿಮ್ಮನ್ನ ತೊಲಗಿಸ್ತಾರೆ. ಈ ಜನ್ಸಿ ಏನಿದೆ, ಜನ್ಸಿ ಸುಮ್ಮನೆ ಅಲ್ಲ, ಇಲ್ಲಿವರೆಗೂ ಜನ ತಡ್ಕೊಂಡು ಬಂದ್ರು. ಈ ಜನ್ಸಿ ಇದೆಯಲ್ಲ, ಇಡೀ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಆಗಿರೋದು ನಾವು ನೋಡಿರ್ಬೋದು. ಈ ಜನ್ಸಿ ಇಲ್ಲೂ ಎಚ್ಚೆತ್ಕೊಂಡ್ರೆ ನೀವು ನಿರ್ನಾಮ ಆಗೋಗ್ತೀರ 2029ರಲ್ಲಿ. ಇದನ್ನ ಬರೆದಿಟ್ಕೊಳ್ಳಿ. ಇವತ್ತು ನಿಮ್ಗೆ ಇದು ಎಚ್ಚರಿಕೆ. ನೀವು ಇದನ್ನ ಎಚ್ಚರಿಕೆಯನ್ನು ತಗೊಂಡು ಸರಿಯಾದ ಕ್ರಮಗಳನ್ನ ತಗೊಂಡ್ರೆ ಬಚಾವ್ ಆಗ್ತೀರಾ, ಇಲ್ಲ ಅಂದ್ರೆ ನಿರ್ನಾಮ ಆಗಿ ಹೋಗ್ತೀರಾ.